ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಅಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಒಂದು ಲೈವ್ ಡೆಮೋ ಕೇಳ್ತಾ ಇದ್ರಿ, ಯಾವ ರೀತಿ ಮಾಡೋದು ಅಂತಂದು. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ಯಾವ ರೀತಿ ನಿಮ್ಮ ಒಂದು ರೂಲ್ ನಂಬರ್ ಎಂಟ್ರಿ ಮಾಡಬೇಕು, ಈ ರೂಲ್ ನಂಬರ್ ಮ್ಯಾಂಡೇಟರಿ ಇದೆ ಎಂಟ್ರಿ ಮಾಡೋದು ಪ್ರತಿಯೊಬ್ಬರು ಕೂಡ. ಯಾಕೆಪ್ಪ ಅಂತಂದ್ರೆ ನಿಮ್ಮ ಒಂದು ನೀಟ್ ಅಂದ್ರೆ NTA ಕಡೆಯಿಂದ ಬರ್ತಕ್ಕಂಥ ಎಲ್ಲ ಡೀಟೇಲ್ಸ್ MCC ಗೆ ಹೋಗ್ತದ. ಅವ್ರ MCC ಅವರು ಆ ಡಾಟಾನ ನಮ್ಮ ಕೇದವ್ರು ತಗೊಂಡು ನಮ್ಮ ರಾಜ್ಯದಲ್ಲಿ 85% ಏನ್ ನಿಮ್ಗೆ ಸೀಟ್ ಕೊಡ್ತಾರೆ ಅದನ್ನ ಡಾಟಾ ಬೇಕು. ಸೊ ಹಂಗಾಗಿ ನಿಮ್ಮ ಡಾಟಾ ಇಲ್ಲದೆ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ರೋಲ್ ನಂಬರ್ ಎಂಟ್ರಿ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಹಂಗಾಗಿ ಲೈವ್ ಡೆಮೋ ಮಾಡಿ. ಓಕೆ, ಯಾರೆಲ್ಲ ನೀಟ್ ಎಕ್ಸಾಮ್ ಬರ್ದಿದ್ರ ಅವರೆಲ್ಲರೂ ಕೂಡ. ಓಕೆ, ಯಾರೆಲ್ಲ ನೀಟ್ ಅಷ್ಟೇ ಎಕ್ಸಾಮ್ ಬರ್ದಿದ್ರ, KCT ಅಪ್ಲಿಕೇಶನ್ ಹಾಕಿರ್ಲಿಲ್ಲ, Kದಲ್ಲಿ ಅಪ್ಲಿಕೇಶನ್ ಹಾಕ್ಲೇಬೇಕು, ಅದು ಕೂಡ ಮ್ಯಾಂಡೇಟರಿ ಇದೆ. KCT ಅಪ್ಲಿಕೇಶನ್ ಹಾಕಿ. ಸೊ ಇವಾಗ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಬಗ್ಗೆ ಮಾತಾಡ್ತಾ ಇದೀನಿ. Kದಲ್ಲಿ ಬರ್ತಾ ಇದೀನಿ, ಪ್ರವೇಶ ಕ್ಲಿಕ್ ಮಾಡ್ಕೊಂತ ಇದೀನಿ. UG ನೀಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಓಕೆ, ಈ ವರ್ಷ ಬಹಳ ಕ್ವಿಕ್ ಆಗಿದ್ದಾರೆ Kದವರು, ಬೇಗ ಬೇಗ ಪ್ರೊಸೆಸ್ ಮಾಡ್ತಾ ಇದಾರ. ಬೇಕಾದ್ರೆ ನೋಡ್ರಿ ಏನೆಲ್ಲ ಬಂದಿದಾವ. ಈಗ ನಿಮ್ಗೆ ಏನ್ ಕೆಲಸಪ್ಪ ಅಂದ್ರೆ ನೀಟ್ UG ನೀಟ್ 2026 ಅಂತಂದ್ರೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಗಳಂತ ಕೊಟ್ಟವ್ರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫಸ್ಟ್ ಒಂದು ಲಿಂಕ್ ಕಾಣಿಸ್ತದ, ನೋಂದಣಿ ಲಿಂಕ್ ಅಂತ ಕೊಟ್ಟವ್ರೆ, ಅಂತಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಬಿಟ್ಟವ್ರೆ. ಇದರಲ್ಲಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬಿಟ್ಟವ್ರೆ. ನೀಟ್ ಎನ್ರೋಲ್ಮೆಂಟ್ ಅಂತದ್ದು. ನೀವೇನ್ ಮಾಡ್ಬೇಕು, ಎಂಟರ್ ಅಪ್ಲಿಕೇಶನ್ ನಂಬರು ಮತ್ತೆ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ ಹಾಕ್ಬೇಕು. ಬೇಕಿದ್ರೆ ಲೈವ್ ಡೆಮೋ ಹಾಕ್ತೀನಿ. ನೀವು ಅಪ್ಲಿಕೇಶನ್ ಯಾವ್ದು ಹಾಕ್ಬೇಕಂತಂದ್ರೆ ಅಪ್ಲಿಕೇಶನ್ ನಂಬರ್ ನಿಮ್ಮ ಒಂದು KCT ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇರ್ತದೆ ಅಂತಂದ್ರೆ ಈ ರೀತಿ ಕಾಣಿಸ್ತಿದೆ ನೋಡಿ, 26299888 ಅಂತ ಕಾಣಿಸ್ತಿದೆ ಈ ತರ. ಅಂಡ್ ನಿಮ್ KCT ಗೆ ಏನ್ ಪಾಸ್ವರ್ಡ್ ಇಟ್ಟಿದ್ರೆ ಅದನ್ನ ಕೆಳಗಡೆ ಪಾಸ್ವರ್ಡ್ ಹಾಕೋಬೇಕು. ಅಂಡ್ ಕೆಳಗಡೆ ಕಾಣತಕ್ಕಂಥ ಕ್ಯಾಪ್ಚನ್ ಎಂಟ್ರಿ ಮಾಡಿ ನೀವು ವೆರಿಫೈ ಲಾಗಿನ್ ಕೊಟ್ರೆ ಒಂದು OTP ಬರ್ತದೆ. ಸೊ ಎಲ್ಲವೂ ಕೂಡ ಡೀಟೇಲ್ಸ್ ಆಗಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಅಂಡ್ ಅದೇ ರೀತಿ ಕ್ಯಾಪ್ಚಾ ಎಂಟ್ರಿ ಮಾಡಿದ ನಂತರ ಲಾಗಿನ್ ಯೂಸಿಂಗ್ OTP ಅಂತ ಕೊಟ್ರೆ ನಿಮ್ಮ ಒಂದು ವಾಟ್ಸ್ಆಪ್ಗೆ ಅಂಡ್ ಎಲ್ಲಾ ಕಡೆನೂ ಕೂಡ OTP ಬಂದಿರ್ತದ. ಆ OTP ನ ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಲಾಗಿನ್ ಕೊಡ್ಬೇಕಾಗ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಕೂಡ ಬಂದಿದೆ. ಫಾರ್ ಎಕ್ಸಾಂಪಲ್ 996110 ಅಂತ ಇತ್ತಲ್ವಾ. ಓಕೆ, ಇದನ್ನ ಹಾಕ್ಬಿಟ್ಟು ವೆರಿಫೈ OTP ಅಂತ ಕೊಟ್ರೆ ನೆಕ್ಸ್ಟ್ ಪೇಜ್ ಬರ್ತದೆ. ವೇಟ್ ಮಾಡ್ಬೇಕು, ಈ ತರ ಬರ್ತದ. ಇಲ್ಲಿ ಏನ್ ಮಾಡ್ಬೇಕು, ನೀಟ್ ಎನ್ರೋಲ್ಮೆಂಟ್ ಗೆ ಇಲ್ಲಿ ನೀಟ್ ರೂಲ್ ನಂಬರ್ ಅಂಡ್ ಅಪ್ಲಿಕೇಶನ್ ನಂಬರ್ ಅಂತ ಕೇಳಿಸ್ತಿದಾರ. ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಏನಿದೆ ಆ ಒಂದು PDF ಓಪನ್ ಮಾಡಿದ್ರೆ ನಿಮ್ಮ ರೂಲ್ ನಂಬರ್ ಅಂಡ್ ನೀಟ್ ಅಪ್ಲಿಕೇಶನ್ ನಂಬರ್ ಕಾಣಿಸ್ತದ. ಅಂಡ್ ಅಪ್ಲೋಡ್ ಚೂಸ್ ಫೈಲ್ ಅಂತ ಕೇಳಿದಾರೆ. ಓನ್ಲಿ ಏನು ಕೇಳಿದಾರೆ ನೋಡ್ರಿ, ಅಪ್ಲೋಡ್ ದ ಸ್ಕ್ಯಾನಡ್ ನೀಟ್ ಅಡ್ಮಿಷನ್ ಟಿಕೆಟ್ ಅಂತಂದ್ರೆ ಫಾರ್ಮೆಟ್ ಓನ್ಲಿ ಏನ್ ಬೇಕು, PDF ಇರಬೇಕು, ಮ್ಯಾಕ್ಸಿಮಮ್ 1 MB ಇರಬೇಕು. ಅಪ್ಲೋಡ್ ಆಲ್ ಟಿಕೆಟ್ ಅಂತ ಕೇಳಿದಾರೆ, ಅಂದ್ರೆ ಆಲ್ ಟಿಕೆಟ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕು PDF ನ. ಅಂದ್ರೆ ನೀಟ್ ಎನ್ರೋಲ್ಮೆಂಟ್ ಅಪ್ಲಿಕೇಶನ್ ನಂಬರ್ ಎಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ. ಇದರಲ್ಲಿ ನೀವು ಬೇಕಾಗಿರೋದು ಅವ್ರು ಮೇನ್ ಕೇಳಿದ್ದು ಒಂದು ರೂಲ್ ನಂಬರ್ ಅಂಡ್ ಅಪ್ಲಿಕೇಶನ್ ನಂಬರ್. ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ಈ ಒಂದು PDF ಮ್ಯಾಕ್ಸಿಮಮ್ 1 MB ಇರ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ KB ಒಳಗಡೆನೆ ಇದಾವೆ. ವರಿ ಮಾಡ್ಕೋಬೇಡ್ರಿ. ನೀವೇನ್ ಮಾಡ್ಕೋರಿ, ಅಪ್ಲಿಕೇಶನ್ ನಂಬರ್ ಅಂತ ಕೇಳಿದ್ರೆ ಎಂಟರ್ ರೂಲ್ ನಂಬರ್ ಅಂತ ಕೇಳ್ತಾ ಇದಾರ. ನಾವು ರೂಲ್ ನಂಬರ್ ಯಾವ್ದು ಇದೆ ನಿಮ್ಗೆ ಸದ್ಯಕ್ಕೆ, ಈಗ ಇದನ್ನ ಕಾಪಿ ಮಾಡ್ಕೋಬೇಕಾಗ್ತದ, ಇದನ್ನ ಎಂಟ್ರಿ ಮಾಡ್ಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಇದನ್ನ ಹಾಕ್ತೀನಿ ಈಗ. ಓಕೆ, ನಾವು ನಿಮ್ಗೆ ಲೈವ್ ಆಗಿ ಡೆಮೋ ತೋರಿಸಬೇಕಲ್ಲ. ಸೊ ಹಂಗಾಗಿ ಎಂಟರ್ ರೂಲ್ ನಂಬರ್ ಕಾಣಿಸ್ತದೆ. ರೂಲ್ ನಂಬರ್ ಅಂತಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಹೋಗ್ತೀರಾ, ಕಾಪಿ ಮಾಡ್ಕೊಂಡ್ ಬಂದಿದ್ದೀನಿ, ಹಾಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಅಪ್ಲಿಕೇಶನ್ ನಂಬರ್ ಅಂತಾನು ಕೂಡ ಕೇಳಿದಾರೆ. ಸೊ ಅಪ್ಲಿಕೇಶನ್ ನಂಬರ್ ಕೂಡ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಚೂಸ್ ಫೈಲ್ ಅಂತ ಕೇಳಿದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣಂತೆ. ನನ್ನ ಒಂದು ಫೈಲ್ ಅಲ್ಲಿ ಇರ್ತಕ್ಕಂಥದ್ದು ಹೋಗ್ತೀನಿ. ಓಕೆ, ರೀಸೆಂಟ್ ಆಗಿ ಹೋಗ್ತೀನಿ, ಸರ್ಚ್ ಮಾಡ್ತೀನಿ. ಬೇಕಾದ್ರೆ ಅಡ್ಮಿಟ್ ಕಾರ್ಡ್ ಅಂತ ಇದೆ. ಸೊ KB ಗಟ್ಲೆ ಇರ್ತದೆ ಆಲ್ಮೋಸ್ಟ್. ಓಕೆ, ಎಲ್ಲರದು ಬಿಫೋರ್ ಅವ್ರ ಏನ್ ಹೇಳಿದ್ರ ಇಲ್ಲಿ ಕಾಣಿಸ್ತಿದೆ 755 KB ಇದೆ. ಆಯ್ತಾ, ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಅಪ್ಲೋಡ್ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದೇನಪ್ಪ ಆಗ್ತದೆ, ನಿಮ್ಮ ಒಂದು ಈಗ ಎನ್ರೋಲ್ಮೆಂಟ್ ಏನಂತಂದ್ರೆ ನಿಮ್ಮ ಒಂದು ರೂಲ್ ನಂಬರ್ ಅಂಡ್ ಅಪ್ಲಿಕೇಶನ್ ನಂಬರ್ ಮತ್ತೆ ರೂಲ್ ನಂಬರ್ ಎಂಟ್ರಿ ಮಾಡದಂಗೆ. ಸೊ ಅಪ್ಲೋಡ್ ಕೊಟ್ಟ ಮೇಲೆ ಸ್ವಲ್ಪ ಇರಬೇಕಾಗ್ತದ. ಅಪ್ಲೋಡ್ ಆಲ್ ಟಿಕೆಟ್ ಅಂತ ಕೊಟ್ಟಿರ್ತಾರಲ್ವಾ, ಸ್ವಲ್ಪ ವೇಟ್ ಮಾಡಬೇಕು, ಅದು ಅಪ್ಲೋಡ್ ಆಗ್ತಾ ಇರ್ತದೆ. ಓಕೆ, ಸ್ವಲ್ಪ ವೇಟ್ ಮಾಡ್ರಿ ಆಯ್ತಾ. ಓಕೆ, ಈ ತರ ಅಪ್ಲೋಡ್ ಆದ ತಕ್ಷಣ ನೀಟ್ ಡೀಟೇಲ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರ್ತದ. ನೀವು ಬೇಕಾದ್ರೆ ಮುಂದೆ ಒಂದು ಓಕೆ ಅಂತ ಕಾಣಿಸ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ ತಾನೇ ಡೈರೆಕ್ಟ್ ಆಗ್ತಾ ಇರ್ತದ. ನೋಡಿ, ಅಪ್ಲೋಡ್ ಆಗಿದೆ. ಕನ್ಫರ್ಮೇಶನ್ ಯಾವ ರೀತಿ ಆಗಿದೆಯಲ್ಲ ಅಂತಂದು ಅಪ್ಲೋಡ್ ಕೊಟ್ಟಿದ್ರ ಅಂತಂದ್ರೆ ಆಗಿರ್ತದೆ. ವರಿ ಮಾಡ್ಕೋಬೇಡಿ. ಮತ್ತೆ ನಿಮ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಆಗಿಲ್ಲ ಬೇಕಾದ್ರೆ ಆಲ್ರೆಡಿ ಇನ್ನೊಮ್ಮೆ ಬೇಕಾದ್ರೆ ಚೂಸ್ ಫೈಲ್ ಕ್ಲಿಕ್ ಮಾಡ್ಕೋರಿ, ಏನಾಗಲ್ಲ. ಎಷ್ಟು ಸೈಟ್ ಮಾಡಿದ್ರು ಕೂಡ ಅದು ಒಂದೇ ಟೈಮೇ ತಗೊಳ್ಳೋದು. ಅದಾದ್ರೆ ನಿಮ್ಗೆ ಇನ್ನೂ ಕೂಡ ಕನ್ಫರ್ಮ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಓಕೆ, ಯಾವ ರೀತಿ ನಮ್ದು ಅಪ್ಲೋಡ್ ಆಗಿದೆಯಲ್ಲ ಅಂತ ಕನ್ಫರ್ಮ್ ಹೆಂಗೆ ಅಂತಂದ್ರೆ ಜಸ್ಟ್ ಬೇಕಾದ್ರೆ ಇನ್ನೊಂದು ಟೈಮ್ ಕ್ಲಿಕ್ ಮಾಡ್ಕೋರಿ, ಅಪ್ಲೋಡ್ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಓಕೆ, ಸೊ ಇನ್ನೊಂದು ಟೈಮ್ ಬೇಕಾದ್ರೆ ಅಪ್ಲೋಡ್ ಕೊಡಿ, ಇನ್ನೊಂದು ಟೈಮ್ ಸಕ್ಸಸ್ಫುಲ್ ಅಂತ ಬಂದೇ ಬರ್ತದ. ಏನ್ ನಿಮ್ಗೆ ಸಕ್ಸಸ್ಫುಲ್ಲಿ ಅಂತ ಬಂದಿದೆ ಅಂತಂದ್ರೆ ನಿಮ್ದು ಆಟೋಮೆಟಿಕ್ ಈ ತರ ಎರರ್ ಆಗ್ತದೆ ನೋಡಿ. ಒನ್ ಟೈಮ್ ನಿಮ್ಗೆ ಬಂದಾಗ ಸಕ್ಸಸ್ಫುಲಿ ಬಂದಿತ್ತಲ್ವಾ, ಸೊ ಈ ತರ ಬಂದ್ಬಿಡ್ತದೆ. ವರಿ ಮಾಡ್ಕೋಬೇಡಿ, ಎರರ್ ಬರ್ತದೆ. ಈ ತರ ಬಂದಿರ್ತಾರೆ ನೋಡಿ, ನಿಮ್ದು ಕೂಡ ನೀಟ್ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿರ್ತಲ್ವಾ. ಸೊ ಇದು ನಿಮ್ದು ಅಪ್ಲೋಡ್ ಆಗಿದೆ ಅಂತಂದ್ರೆ ನಿಮ್ದು ರೂಲ್ ನಂಬರ್ ಅಂಡ್ ಅಪ್ಲಿಕೇಶನ್ ನಂಬರ್ ನಿಮ್ದು PDF ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ವರಿ ಮಾಡ್ಕೋಬೇಡಿ. ಓಕೆ, ಇದಿಷ್ಟೇ ಮಾಡೋ ಕೆಲಸ. ಕೆಲವೊಂದಿಷ್ಟು ಹುಡುಗರಿಗೆ ನೀಟ್ ಅಪ್ಲಿಕೇಶನ್ ಹಾಕಿ ಅಷ್ಟೇ KCT ಹಾಕಿರಲ್ವಾ, ನೀವು KCT ಅಪ್ಲಿಕೇಶನ್ ಹಾಕ್ರಿ, ಅದಕ್ಕೂ ಕೂಡ ಲಿಂಕ್ Kದವ್ರು ಬಿಟ್ಟಿರ್ತಾರೆ, ಅಪ್ಲಿಕೇಶನ್ ಹಾಕ್ರಿ. ಓಕೆ, ಸೊ ಯಾರ ಹತ್ರ ನಿಮ್ಗೆ ಏನಾದ್ರು
KCT ಇನ್ ಕೇಸ್ ಫೈನಲ್ ಆಗಿ ಪ್ರಿಂಟ್ಔಟ್ ಇಲ್ಲಪ್ಪ ಅಂತಂದ್ರೆ ಅಂತವ್ರಿಗೂ ಕೂಡ ಒಂದು ಚಾನ್ಸ್ ನಾವು ಕೊಟ್ಟಿದ್ರೆ, ಯಾರೆಲ್ಲ KCT ಅಪ್ಲಿಕೇಶನ್ ಹಾಕಿ ಫೈನಲ್ ಪ್ರಿಂಟ್ಔಟ್ ಕಳೆದೋಗಿತ್ತು, ಅದು ಇಲ್ಲ ಇದು ಇಲ್ಲ ಅಂತ ಅನ್ನೋರಿಗೆ ನೀವೇನ್ ಮಾಡ್ಬೋದು, ಆನ್ಲೈನ್ ಅರ್ಜಿ ಮುದ್ರಣ ಲಿಂಕ್ ಅನ್ನ ಕೊಟ್ಟವ್ರೆ. ಸೊ ನೀವು ಪ್ರಿಂಟ್ಔಟ್ ತಗೋಬಹುದು ಇಲ್ಲಿ ಈ ಲಿಂಕ್ ಮುಖಾಂತರ. ಓಕೆ, ಸರಿ ಕೊಂಡ್ರು, ಇದಿಷ್ಟು ಸದ್ಯಕ್ಕೆ ಇರತಕ್ಕಂಥದ್ದು. ಏನಾದ್ರು ಬಂದ್ರೆ ಅಪ್ಡೇಟ್ ಬಂದ್ರೆ ಹೇಳ್ತಾ ಇರ್ತೀನಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.